ಹಾಗಾಗಿ ಯಾದವರ ದೊರೆ ಸಿಂಗಣ ದೊರೆ ಇದಕ್ಕೆ ನಮ್ಮ ಈ ಪುರಾತನ ಬಾವಿ ಮಾಡಲಿಕ್ಕೆ ಹಲವಾರು ಶಾಸನಗಳನ್ನು ನಾವು ನೋಡ್ತೀವಿ. ಹೀಗಾಗಿ ನಿಜವಾದ ನಿಡುವಣಿ ಗ್ರಾಮದಲ್ಲಿ ಈಶ್ವರ ಕವಿ ಇಲ್ಲಿ ನೆಲೆಸಿದಂತೇಳಿ ಉಲ್ಲೇಖ ಬರುತ್ತೆ. ಹೀಗಾಗಿ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಬಳಸಿದಂಥ ಅಂದಿನ ವರ್ಣ ರಂಜಿತ ಕಲ್ಲುಗಳು ಇವತ್ತು ನಮಸ್ಕಾರ. ಈಗ ಅಂದರೆ ಸಾರ್ವಜನಿಕ ಬಾವಿ, ನಿಡೋಣಿ ಗ್ರಾಮದ ಸಾರ್ವಜನಿಕ ಬಾವಿ ಯಾದವರ ಸಿಂಗಣ ದೊರೆ ನಿರ್ಮಿಸಿದನ್ನಲಿಕ್ಕೆ ಈ ಶಾಸನ ನಮಗೆ ಅಸ್ಪಷ್ಟವಾಗಿ ಈಗ ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇದೆ ಅಂದರೆ ಇದರ ಯಾದವರ ದೊರೆಯೂ ಕೂಡ ಇಲ್ಲಿ ಏನೋ ಕಾಣಿಕೆ ಕೊಟ್ಟ ಅನ್ನೋದು ನಮಗೆ ಇದು ಉಲ್ಟಾ ಅಂದರೆ ತಿರುಮುರುವಾಗಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇದರ ಕೂಡ ಫೋಟೋ ನಾವು ನೋಡಿದಾಗ ಗೊತ್ತಾಗತ್ತೆ. ಯಾದವರ ಸಿಂಗಣ ದೊರೆ ಸಾರ್ವಜನಿಕ ಕುಡಿಯಲಿಕ್ಕೆ ಬಾವಿಯನ್ನು ನಿರ್ಮಾಣ ಮಾಡಿದರು. ಅದನಾದ ನಂತರ ಬಿಜ್ಜಳರ ರಾಜರು ಆಳ್ವಿಕೆಯನ್ನು ಕಾಲಘಟ್ಟದಲ್ಲಿ ಅಂದರೆ 6ನೇ ವಿಕ್ರಮಾದಿತ್ಯ, ಸೋವಿದೇವ, ರಾಯಮುರಾರಿ ಅಂತ ನಾವು ಕರಿತೀವಿ, ಅವರ ಆಳ್ವಿಕೆಯಲ್ಲಿ ಈ ಶಾಸನ ಅವನ ಬಾವಿಯ ಮತ್ತೆ ಜೀರ್ಣೋದ್ಧಾರ ಮಾಡುವಾಗ ಅದರ ಬದಲಾಗಿ ಉಲ್ಟಾ ಮಾಡಿರ್ಬೋದು ಅಂತೇಳಿ ನಮಗೆ ಅನ್ನಿಸ್ತದೆ. ಹೀಗಾಗಿ ಯಾದವರ ದೊರೆ ಸಿಂಗಣ ದೊರೆ ಇದಕ್ಕೆ ನಮ್ಮ ಈ ಪುರಾತನ ಬಾವಿ ಮಾಡಲಿಕ್ಕೆ ಹಲವಾರು ಶಾಸನಗಳನ್ನು ನಾವು ನೋಡ್ತೀವಿ. ಇದು ಅಸ್ಪಷ್ಟವಾಗಿದೆ. ಯಾಕಂದರೆ ಗಾಳಿ, ಬಿಸಿಲು, ಮಳೆಗೆ ಇವತ್ತು 4 ಅಕ್ಷರಗಳು ಮಾತ್ರ ಕಾಣುತ್ತೆ. ನೀವು ಬೇಕಾದ್ರೆ ಇಲ್ಲಿ ನೋಡ್ಬೋದು, ನೀವು ಕಾಣ್ತಾ ಇದೆ, ಎಲ್ಲವೂ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ಅಕ್ಷರಗಳನ್ನೆಲ್ಲ. ಇದನ್ನು ನಾವು ಮತ್ತೆ ಇದು ಮಾಡಿದಾಗ ಗೊತ್ತಾಗುತ್ತೆ. ಈಗ ಮೊನ್ನೆ ಜೀರ್ಣೋದ್ಧಾರ ಮಾಡುವಂಥ ಗ್ರಾಮ ಪಂಚಾಯತ್ ಮಾಡುವಾಗ ಇದನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ದಾಖಲೆ ಸಿಗುವಂಥ 4 ಅಕ್ಷರ ಆದರೂ ಕೂಡ ನಮಗೆ ನಿಡೋಣಿ ಗ್ರಾಮದ ಇತಿಹಾಸ ಸಿಗಲಿಕ್ಕೆ ಇದು ಒಂದು ಮೂಲ ಕಾರಣ ಆಗುತ್ತೆ. ಹಾಗೆ ಹಲವಾರು ನಮ್ಮ ಶಿಲಾಬಾಲಿಕೆಯನ್ನು ನೋಡ್ತೀವಿ. ಇಲ್ಲಿ ಕೂಡ ನಾವು ನೋಡ್ಬೋದು ಭೈರವ ಅಂತ ಕಾಣ್ತೀವಿ. ಯಾಕಂದರೆ ಗ್ರಾಮದ ಹಲವಾರು ನೋಡ್ತೀವಿ. ಒಂದು ವಿಶೇಷ ಕಲ್ಲಿನಲ್ಲಿ ನಿರ್ಮಾಣ ಅಂತ ಇದು ಶಿಲಾಬಾಲಿಕೆ ನೋಡ್ತೀವಿ. ಹಾಗೆ ಬಸವಣ್ಣನ ನೋಡ್ತೀವಿ. ಹಲವಾರು ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ಕೂಡ ನಾವು ನೋಡ್ತೀವಿ ಶಿಲಾಬಾಲಿಕೆಯನ್ನು. ಹೀಗಾಗಿ ಅಲ್ಲಿ ಕೂಡ ಇತ್ತು ಸಪ್ತಮಾತ್ರಿಕೆ. ಅಲ್ಲೊಂದು ಕೂಡ ಕಲ್ಲವನ್ನು ಬಳಸಿದ್ದಾರೆ ಪುರಾತನವಾದ. ಅಲ್ಲಿ ನೋಡ್ತಿರಲ್ಲ, ಅಲ್ಲಿ ಒಂದಿದೆ. ಹೀಗಾಗಿ ಪುರಾತನ ಅನ್ನಲಿಕ್ಕೆ ಸಾಕಷ್ಟು ಉಲ್ಲೇಖಗಳನ್ನು ನಾವು ನೋಡ್ತೀವಿ. ಇನ್ನು ಮುಂದೆ ಇಲ್ಲಿಗೆ ಬಂದಂಥ ಮಹಾಕವಿ ಈಶ್ವರ ಕವಿಯ ಒಂದು ಶಾಸನವನ್ನು ತೋರಿಸ್ತೀವಿ, ಕೂಡ ನೋಡೋಣ. ಈ ದೇವಸ್ಥಾನ ಬಹಳ ಪುರಾತನವಾದದ್ದು. ಇದು ಈಗ ಕರೆಯುವಂಥ ಹೆಸರು ಕಲ್ಮೇಶ್ವರ ಅಂತ ಕರೀತಾರೆ. ಆದರೆ ಈ ಮಂದಿರಕ್ಕೆ ಸೋಮೇಶ್ವರ ಕೂಡ ಅಂತ ಕರೀತಾರೆ, ಹಾಗೆ ಕಲ್ಮೇಶ್ವರ ಅಂತ ಕರೀತಾರೆ. ಇದರ ಉಲ್ಲೇಖ ಹೇಗಿದೆ ಅನ್ನೋದು ನಿಮಗೆ ಪೂರ್ಣವಾಗಿ ತೋರಿಸ್ತೀನಿ. ನೀವು ನೋಡ್ತೀರಿ ಲಲಾಟದಲ್ಲಿ ಗಣೇಶ ಇದ್ದಾನೆ. ಹೀಗಾಗಿ ಕೆಳಗಡೆ ಎಲ್ಲ ಮಂದಿರದ ನಿರ್ಮಾಣದ ಹಂತದ ಒಂದಿಷ್ಟು ಶಿಖರ ನಾವು ತೋರಣವನ್ನು ನೋಡ್ತೀವಿ. ಹೀಗಾಗಿ ಎಲ್ಲ ದೇವಸ್ಥಾನದ ಪಳವಳಿಕೆ ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಹಾಗೆ ಹಲವಾರು ವಿಶೇಷ ಶಾಸನ ಕೂಡ ಇಲ್ಲಿ ಸಿಗುತ್ತೆ. ಏನಂಬುದು ಹೇಳ್ತೀನಿ. ಈಗ ಈಶ್ವರ ಕವಿ 500ರಲ್ಲಿ ಅಂದರೆ ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಇದ್ದ ಅಂತ ಹೇಳ್ತಾರೆ. 16 ಮತ್ತು 17 ಶತಮಾನ ಅಂದರೆ 1730 ಇದ್ದನು ಅಂತೇಳಿ ಒಂದು ಕಡೆ ಉಲ್ಲೇಖ ಹೇಳ್ತಾರೆ ಸರ್. ಹಾಗೆ ಕವಿ ಚರಿತ್ರೆ ಸಂಪುಟ 2 ಪುಟ 150ರಿಂದ 151 ಪುಟ ಡಾಕ್ಟರ್ ಟಿ ವಿ ವೆಂಕಟಾಚಲ ಬರೆದಂತೆ ಕವಿ ಈಶ್ವರ ಕವಿ ಹಾಗೂ ಕವಿ ಜಿಹಾವ್ ಬಂಧನಂ ಕೃತಿಯಲ್ಲಿ ಪ್ರಥಮ ಪುಟದಲ್ಲಿ ನಿಡುವಣಿ ಅಂಥೇಳಿ ಉಲ್ಲೇಖ ಮಾಡಿದ. ಹೀಗಾಗಿ ಯಾಕೆ ಮಾಡಿದ ಅದು ಏನಾಯಿತು, ಈ ವಚನ ಪಿತಾಮ ಅಂತ ಕರೆಯುವಂಥ ಪಗು ಹಳಕಟ್ಟಿಯವರು ಇದರ ಬಗ್ಗೆ ನಿಡುವಣಿ ಅಂಥೇಳಿ ಸಂಶೋಧನೆ ಮಾಡಿದರು. ಯಾವ ನಿಡುವಣಿ ಈ ಕವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಅವಾಗ ಮಾಡಿದಾಗ ಅವರು ಒಂದು ಲೆಟರ್ನ ಬರೀತಾರೆ. ಯಾರಿಗೆ ಬರೀತಾರೆ ಅನ್ನೋದು ಹೇಗೆ ಬರೀತಾರೆ ಹೇಳ್ತೀನಿ. ನಿಡುವಣಿ ಈಸ್ ಎ ಬಿಗ್ ವಿಲೇಜ್ ಇನ್ ದ ಬಿಜಾಪುರ್ ತಾಲೂಕ್ 12 miles distance from Bijapur city. It is called a Nidoni. Now by the people I have passed many time by the village.
but have not actually going to place. I shall inquire about the temple you are referred to. If you can inform the particular about the temple about which you intend to have a special inform, I shall make a detailed local inquiry and inform you. ಹೀಗೆ ಒಂದು ಲೆಟರ್ ಬರೆದು ಕಳಿಸ್ತಾರೆ. ಹೀಗಾಗಿ ಶಿವಮೊಗ್ಗದಲ್ಲಿರುವಂಥ ಕವಿಗೆ ಬರೆದು ಕಳಿಸ್ತಾರೆ. ನೋಡಿ, ನಿಡುವಣಿ ಅಂತೇಳಿ ಒಂದು ಗ್ರಾಮ ಇದೆ, ಇಲ್ಲಿ ಕೂಡ ನಿಡುವಣಿ ಅಂತದೆ. ಯಾವ ನಿಡುವಣಿ? ಕವಿ ಈಶ್ವರ ಕವಿ ಎಲ್ಲಿ ನೆಲೆಸಿದ? ಆ ದೇವಸ್ಥಾನ ನಿಮ್ಮಲ್ಲಿ ಏನು ಶಿವಮೊಗ್ಗದಲ್ಲಿದೆ ಅಂತ ಕೇಳಿದರು. ಆಗ ಆ ಕವಿಗಳು ಏನು ಹೇಳ್ತಾರೆ, ಇಲ್ಲಿ ನಿಡುವಣಿ ಗ್ರಾಮ ಇರುವುದು ಖಚಿತ, ಆದರೆ ಈಶ್ವರ ಅನ್ನೋ ದೇವಸ್ಥಾನ ಇಲ್ಲಿ ಇಲ್ಲ. ಹೀಗಾಗಿ ಕಲ್ಮೇಶ್ವರ ದೇವಸ್ಥಾನ ಯಾವುದೂ ಉಲ್ಲೇಖ ನಮಗೆ ಶಾಸನ ಸಿಕ್ಕಿಲ್ಲ. ಹೀಗಾಗಿ ನಿಜವಾದ ನಿಡುವಣಿ ಗ್ರಾಮದಲ್ಲಿ ಈಶ್ವರ ಕವಿ ಇಲ್ಲಿ ನೆಲೆಸಿದಂತೇಳಿ ಉಲ್ಲೇಖ ಬರುತ್ತೆ. ಹೀಗಾಗಿ ಅವನು ಹೇಗೆ ಬರೆದ ಅನ್ನೋದು ಇಲ್ಲಿ ಬರುತ್ತೆ. ಅವನು ಒಂದು ಕವಿಯಲ್ಲಿ ಬರೀತಾನೆ, ಶ್ರೀಮದ್ಗಂಗಾ ನಾಂಕಿತ ಕಪಿಟ ಜಟಾಜುಲ ಬಾರಾಭಿರಾಮಂ ವಾಮಂಗಲಿಂಗ ಸಂಘ ಪ್ರವರ ಗೀಸುತ ಚಾರು ಲೀಲಾ ವಿಲಾಸಂ ಭೀಮಂ ಕಾಮಂಗನಾ ಸಜ್ವಲಿ ಜಟೂಲ ಬಾಳ ಪ್ರತಾಪಾಗ್ನಿ ನೇತ್ರಂ ಪ್ರೇಮಂ ಪರ್ವಿಕ್ಕೆ ನವಮ್ಮಳ್ ನಿಡು ವಣಿಗೋಡೆಯಂ ಕಲ್ಲಿನಾಥ ಖ್ಯಾಲಿಂಗಂ ಅಂಥೇಳಿ ಅವನು ತನ್ನ ಕಲ್ಲಿನಾಥ ಖ್ಯಾಲಿಂಗಂ ಅಂಥೇಳಿ ಅವನು ತನ್ನ ಬಿರುದ ಅಂಕಿತವನ್ನು ಇಟ್ಕೊಂಡು ಈಗ ಬರಿತಾನೆ. ಅಲ್ಲಿಂದ ನಮಗೆ ನಿಡೋಣಿ ಗ್ರಾಮದ ಇತಿಹಾಸ ನಮಗೆ ಪೂರ್ಣವಾಗಿ ಸಿಗಲಿಕ್ಕಾಗತ್ತೆ. ಇನ್ನಷ್ಟು ನಾವು ಇದನ್ನು ಅಧ್ಯಯನ ಮಾಡಿದಾಗ ಗಲಗಲಿರುವಂಥ ಪಾರ್ವತೀಶ್ವರ ದೇವಾಲಯದಲ್ಲಿ ಕೂಡ ಗಲಗಲಿರುವಂಥ ನಿಡುವಣಿ ಕೂಡ ಗ್ರಾಮದ ದತ್ತಿ ಕೊಟ್ಟಂಥ ಶಾಸನಗಳು, ಹಾಗೆ ತರ್ದೇವಾಡಿಯಲ್ಲಿ ಕೂಡ ಸಾಕಷ್ಟು ನಮಗೆ ಇತಿಹಾಸಗಳನ್ನು ಸಿಗುತ್ತೆ. ಹೀಗಾಗಿ ನಾವು ನೋಡಿದ್ದೀವಿ, ಕ್ರಿಸ್ತಶಕ 970ರಲ್ಲಿ ಶಾಸನದಲ್ಲಿ ನಿಡುವಾಣಿ ಎಂಬ ಉಲ್ಲೇಖ ನಾವು ನೋಡ್ತೀವಿ. ಹಾಗೆ ಆಂಜನೇಯ ಗುಡಿಯಲ್ಲಿರುವಂಥ ಶಾಸನ 16ನೇ ಶತಮಾನದ ನಿಡುವಣಿ ಅಂತ ಕೂಡ ಅಲ್ಲಿ ಉಲ್ಲೇಖ ಇದೆ. ಹೀಗಾಗಿ ಉಲ್ಲೇಖ ಇದೆ. ನಂತರ ಇದನ್ನು ಲಕ್ಷ್ಮಣಪುರ ಎಂದು ಹೆಸರು ಉಲ್ಲೇಖ ಇದೆ ಅಂಥೇಳಿ ಕೆಲವೊಂದಿಷ್ಟು ನಾಮಕರಣ ಆಯಿತು ಅಂತೇಳಿ ಬದಲಾವಣೆ ಕಾಣಿತು. ಮುಂದೆ ಅದು ಪರಿವರ್ತನೆ ಆಯಿತು. ಹಾಗೆ ಕಲ್ಯಾಣ ಚಾಲುಕ್ಯರ ಶಾಸನ ನಿಡುವಣಿ ಅಂತ ಉಲ್ಲೇಖ ಕೂಡ ನಾವು ನೋಡ್ತೀವಿ. ಹಾಗೆ ಈಗ ಆಗಲೇ ಯಾದವರ ಸಿಂಗಣ ದೊರೆ ನೋಡಿದ್ವಿ, 1209 ಅಗ್ರಹಾರ ನಿಡುವಣಿ ಆಗಿತ್ತು ಎಂದು 1209ರಲ್ಲಿ ಯಾದವರ ಸಿಂಗಣ ದೊರೆ ಬಾವಿಯನ್ನು ನಿರ್ಮಾಣ ಮಾಡಿದ್ದಕ್ಕೆ ಸ್ಪಷ್ಟವಾದ ಉಲ್ಲೇಖ ನಮಗೆ ಸಿಗತ್ತೆ. ಹೀಗಾಗಿ ಅದರ ಉಲ್ಲೇಖ ಕೂಡ ದೇವರಕೊಂಡ ರೆಡ್ಡಿ ಬರೆಯುವಂಥ ಸಾಹಿತ್ಯ ಇತಿಹಾಸ ಪುಟಗಳಲ್ಲಿ ನಮಗೆ ಕೂಡ ದಾಖಲೆ ಸಮೇತವಾಗಿ ನಾವು ಹೇಳಕ್ಕೆ ಹೊರಟಿವಿ. ಇತಿಹಾಸ ಬಲ್ಲವ ಇತಿಹಾಸ ತಿಳಿಯದವ ಇತಿಹಾಸ ಸೃಷ್ಟಿಸಲಾರಾಗ. ಹೀಗಾಗಿ ಇತಿಹಾಸವನ್ನು ನಾವು ತಿಳಿದು ನಮಗೆಷ್ಟು ತಿಳಿದಿದೆ, ನಮಗೆಷ್ಟು ಸಾಹಿತ್ಯ ಇತಿಹಾಸ ಸಿಕ್ಕಿದೆ ಅಷ್ಟೇನು ನಾವು ಹೇಳಿದ್ದೀವಿ. ಇದರಲ್ಲಿ ತಪ್ಪು ತಡೆಗಳು ಕೂಡ ಆಗ್ಬೋದು. ನಮಗೆ ಸಿಕ್ಕಂಥ ಸಂಗ್ರಹದಂಥ ಮಾಹಿತಿಯನ್ನು ಆಧರಿಸಿ ನಾವು ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿದರೆ ಮತ್ತೆ ನಾವು ಅವುಗಳನ್ನು ಅಳವಡಿಸಿಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾವು ಸಾಗ್ತಾ ಇರ್ತೀವಿ ಅಂತ ಹೇಳ್ತೀವಿ. ಇಲ್ಲಿವರೆಗೆ ನೀವು ಅಪರೂಪವಾದಂಥ ಶಾಸನ, ಎಲ್ಲ ಶಾಸನಗಳಲ್ಲಿ ಅಪರೂಪವಾದಂಥದ್ದು ನೋಡಲಿಕ್ಕೆ ನಮಗೆ ಲಿಂಗದ ಮೇಲೆ ಪಾಣಿಪೀಠ, ಅರ್ಧ ಪಾಣಿಪೀಠದ ಮೇಲೆ ಜೈನ ಧರ್ಮದ ತೀರ್ಥಂಕರ ಒಂದು ಕಡೆ ಕಾಣಿದರೆ, ಒಂದು ಕಡೆ ಲಿಂಗದ ಮೇಲೆ ಹೂವಿನ ಮಾಲೆಯನ್ನು ಹಾಕಿ ಅಭಿಷೇಕ ಮಾಡುವಂಥ ನಾವು ಈ ದೃಶ್ಯವನ್ನು ನೋಡ್ತೀವಿ. ಹೀಗಾಗಿ ಸೂರ್ಯ ಚಂದ್ರರ ಇರುವವರೆಗೂ ಈ ಇತಿಹಾಸ ಪುಟ ಇರುತ್ತೆ ಅಂಥೇಳಿ ನಮಗೆ ನೋಡಲಿಕ್ಕೆ ಒಂದು ಕಡೆ ಕಾಣಿದರೆ, ಒಂದು ಕಡೆ ತೀರ್ಥಂಕರು ಅಂದರೆ ಜೈನ ತೀರ್ಥಂಕರ ಒಂದು ಲಾಂಛನ ಪಾಣಿಪೀಠದ ಮೇಲೆ ವಿರಾಜಮಾನ ಇದ್ದಂತೆ ನಮಗೆ ಕಂಡ್ರೆ, ಒಂದು ಕಡೆ ಇಲ್ಲಿ ಅಭಿಷೇಕ ಮಾಡುವಂಥ ಶಿಲಾಬಾಲಿಕೆಯನ್ನು ನಾವು ನೋಡ್ತೀವಿ. ಕುಂಭವನ್ನು ಕೈಯಲ್ಲಿ ಹಿಡಿದಿದ್ದಾರೆ, ನಿಂತ ಮಹಿಳೆ, ಹಾಗೆ ಎಲ್ಲವನ್ನು ನೋಡಲಿಕ್ಕೆ ನಮಗೆ ಸಿಗುತ್ತೆ. ಹಾಗೆ ದ್ವಾರಪಾಲಕರು, ಕ್ಷೇತ್ರಪಾಲರು ನಾವು ನೋಡ್ತೀವಿ. ಹಾಗೆ ಶಾಸನ ಮಾತ್ರ ಅಸ್ಪಷ್ಟವಾಗಿ ಕಾಣ್ತಾ ಇದೆ. ಹಲವಾರು ಶಾಸನಗಳು, ಹಲವಾರು ಪಳವಳಿಕೆಗಳು ಈಗ ಎಲ್ಲ ಅವಸಾನ ಅಂಚಿನಲ್ಲಿ ನಿಂತ್ಕೊಂಡು ಬಿಟ್ಟಿದೆ. ಹೀಗಾಗಿ ಇಲ್ಲಿ ವಿರಾಜಮಾನ ಅಂತ ದೇವಾಲಯ ಕಲ್ಮೇಶ್ವರ ದೇವಸ್ಥಾನ ಅಂತ ಕರಿತೀವಿ. ಕಲ್ಲಿಖ್ಯಾತ ಲಿಂಗಂ ಅಂಥೇಳಿ ಬಿರುದು ಅಂಕಿತವನ್ನು ಮಾಡಿಕೊಂಡು ತನ್ನ ಗುರುವನ್ನು ಮಾಡಿಕೊಂಡು ಆರಾಧ್ಯ ದೇವರನ್ನಾಗಿ ಮಾಡುವಂಥ ಈಶ್ವರ ಕವಿ ಇಲ್ಲಿ ನೆಲೆಸಿದ ಅನ್ನಲಿಕ್ಕೆ ನಮಗೆ ಸಾಕಷ್ಟು ಪುರಾವೆಗಳು ಸಿಗುತ್ತೆ. ಅವನೇ ಕಟ್ಟಿರ್ಬೋದು ಅಥವಾ ಅದಕ್ಕಿಂತ ಮುಂಚೆ ಆಗಿದೆ ಅಂತ ಗೊತ್ತಿಲ್ಲ. ಹೀಗಾಗಿ ಅಂದಿನ ಕಾಲದ ಗಚ್ಚುಗಳು ಕೂಡ ನಾವು ನೋಡ್ತೀವಿ. ಹಲವಾರು ನಾವು ಇಲ್ಲಿ ಸಪ್ತ ಮಾತೃಕೆಯನ್ನು ತೋರಿಸ್ತೀನಿ. ಬನ್ನಿ, ಒಂದು ಸುತ್ತು ಈ ಮಂದಿರದ ಸುತ್ತನ್ನು ಹಾಕಿ ಒಳಗಡೆ ಪ್ರವೇಶ ಮಾಡೋಣ.
ಬರೀ ಇದು ನೀವು ನೋಡ್ತಾ ಇದ್ದೀರಿ, ಇದು ಪಾಣಿಪೀಠ. ಒಂದು ಇನ್ನಷ್ಟು ಸಭಾಂಗಣ ಇದರ ಮುಂದ್ಗಡೆ ಇತ್ತು. ಅದರ ಎಲ್ಲ ಪಳವಳಿಕೆಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಕೂಡ ಮಂದಿರದ ಪ್ರಾಂಗಣ ಅಂತ ಕರಿತೀವಿ. ಸಭಾಮಂಟಪದ ಎಲ್ಲ ಛಾವಣಿಗಳು ಎಲ್ಲವೂ ಹೊರಗಡೆ ಬಿದ್ದು ಬಿಟ್ಟಿದೆ. ಅದು ಕೂಡ ನಾವು ಸಭಾಮಂಟಪದ ಒಂದು ಛಾವಣಿಯನ್ನು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಈ ಕಡೆ ಬಂದರೆ ಪ್ರದಕ್ಷಿಣಾ ಪಥವಾಗಿ ಬಲದಿಂದ ನಾವು ಹೊರಟಾಗ ನಮಗೆಲ್ಲ ಗೋಚರ ಆಗುತ್ತೆ. ಇಲ್ಲಿ ಗಜಪಡೆ ಕೂಡ ಒಂದು ಸವಾರಿ ಹೊರಟಂಥ ನಾವು ಶಿಲಾಬಾಲಿಕೆಯನ್ನು ನೋಡ್ತೀವಿ ಬಲಗಡೆ. ಹಾಗೆ ಹಿಂದ್ಗಡೆ ಹೊರಟಾಗ ಇಲ್ಲಿ ಕೂಡ ನೀವು ನೋಡ್ತೀರಿ, ಅಲ್ಲಿ ಕೂಡ ಶಿಲಾಬಾಲಿಕೆಗಳನ್ನು ಪೂಜೆ ಮಾಡುವಂಥ ಛತ್ರ ಚಾಮರಗಳನ್ನು ಬೀಸುವಂಥ ನಾವು ಶಿಲಾಬಾಲಿಕೆಯನ್ನು ನೋಡ್ತೀವಿ. ಹಾಗೆ ಗಜಪಡೆ ಎರಡು ಕಡೆ ಯುದ್ಧಕ್ಕೆ ಹೊರಟಂಥ ಗಜಪಡೆಗಳ ನಮ್ಮ ಚಿತ್ರಣವನ್ನು ಪೂರ್ಣವಾಗಿ ನಾವು ಕಾಣಲಿಕ್ಕೆ ಸಿಗುತ್ತೆ. ಬರೋ ಇದೇ ಕಲ್ಮೇಶ್ವರ ದೇವಸ್ಥಾನದಿಂದ ಪೂರ್ವಕ್ಕೆ ನೀವು ನೋಡ್ತಿದ್ರಿ ಈ ಕಬ್ಬಿನ ತೋಟದ ಆಚೆ ಅಲ್ಲಿ ಕೂಡ ಒಂದು ಪುರಾತನ ದೇವಾಲಯ ಇತ್ತು. ಅದು ಒಂದಿಷ್ಟು ನಶಿಸಿ ಹೋದ ಕಾರಣ, ಅಂದರೆ ಪಾಳು ಬಿದ್ದ ಕಾರಣ ಅಲ್ಲಿನ ಅವಶೇಷಗಳನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಯಿತು ಕೆಲವೊಂದಿಷ್ಟು ಕಾರಣಗಳಿಂದ. ಆ ಅವಶೇಷಗಳನ್ನು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೀವಿ 2 ಕಿಲೋಮೀಟರ್ ಅಂತರದಲ್ಲಿರುವಂಥ ರಾಮೇಶ್ವರ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ ಅಲ್ಲಿ. ಈಶ್ವರ ದೇವಸ್ಥಾನ ನೋಡಿದ್ರಿ. ಈಶ್ವರ ಕವಿ ಜಿಹಾವ್ ಬಂಧನದ ಕವಿ ಇಲ್ಲಿ ನೆಲೆಸಿದ್ದ. ತ್ರಿಪದಿಯಲ್ಲಿ ಅವನ ಉಲ್ಲೇಖ ಮಾಡಿದಂಥ ಅವನ ನಾಮಾಂಕಿತವನ್ನು ಕೇಳಿದಿರಿ, ನೋಡಿದಿರಿ. ಆ ಪಕ್ಕದಲ್ಲಿರುವಂಥ ಒಂದು ದೇವಾಲಯದ ಕುರುಹುಗಳು ಇಲ್ಲಿ ಏಕೆ ಬನ್ನೋದು ರಹಸ್ಯವನ್ನು ನಮ್ಮ ಪರಮೇಶ್ವರಜಿ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಅಕ್ಕಮಾದಿ ಒಂದು ವಚನ ಹೇಳ್ತಾರೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾಡಿದರೆ ಕೆರೆ ಬಾವಿಗಳುಂಟು, ಶೆಹನಕ್ಕೆ ಹಾಳು ದೇಗುಲಗಳು ಉಂಟು, ಎನ್ನ ಆತ್ಮ ಸಂಗಾತಿಕೆ ಚೆನ್ನ ಮಲ್ಲಿಕಾರ. ಅಂದರೆ ಹಿಂದಿನ ಕಾಲದಲ್ಲಿ ಉಳ್ಕೊಳ್ಳಿಕ್ಕೆ ಬಂದಂಥ ಶರಣರಿಗೆ, ಸನ್ಯಾಸಿಗಳಿಗೆ ಇರಲಿಕ್ಕೆ ಅಂತೆ ಒಂದು ದೇವಾಲಯಗಳನ್ನು, ಪ್ರಾಂಗಣಗಳನ್ನು ಕಟ್ತಾಯಿದ್ರು, ಸಭಾಮಂಟಪಗಳನ್ನು ಕಟ್ತಾಯಿದ್ರು. ಇವತ್ತು ಎಲ್ಲವೂ ನಶಿಸಿ ಹೋಗ್ತಾ ಇದೆ. ನಮ್ಮ ಭಾರತೀಯ ಪರಂಪರೆ, ನಮ್ಮ ಶರಣರ ವಚನಗಳು ಎಲ್ಲ ಮಾಯವಾಗುವಂಥ ಕಾಲಘಟ್ಟದಲ್ಲಿ ಆ ಹಾಳಾಗ್ತಿದ್ದಂಥ ದೇವಾಲಯನ, ಪಾಳು ಬಿದ್ದಂಥ ದೇವಾಲಯದ ಕಲ್ಲುಗಳನ್ನು ಏನೋ ಅವರ ಒಂದಿಷ್ಟು ಭೂಮಿಯನ್ನು ಇನ್ನಷ್ಟು ಅಗಲೀಕರಣ ಮಾಡುವಂಥ ಒಂದು ನೆಪದಲ್ಲಿ ಈ ಕಲ್ಲುಗಳನ್ನು ಏನೋ ಸುಂದರ ಕಾಣಿತೋ ಅಥವಾ ಏನೋ ಅವರ ಮನಸ್ಸಿಗೆ ಬಂತೋ ಈ ಕೆತ್ತನೆ ಆದಂಥ ಕಂಬಗಳನ್ನು ತಮ್ಮ ಮರು ನಿರ್ಮಾಣ ಮಠಕ್ಕೋ ಅಥವಾ ಮನೆಗೋ ವಾಪಸ್ಲಿಕ್ಕೆ ಹೋದ್ರಂತ ಒಬ್ಬರು ಹೇಳ್ತಾರೆ ಹಿರಿಯರು. ಆದರೂ ನಮಗೆ ನಿಖರವಾಗಿ ಗೊತ್ತಿಲ್ಲ. ಅಲ್ಲಿಂದ ಮತ್ತೆ ಇವರು ದೇಗುಲದ ಕಲ್ಲುಗಳನ್ನು ಬಳಸಬಾರ್ದು ಅಂತೇಳಿ ಮತ್ತೆ ತಂದು ಇಲ್ಲಿ ಹೋದಂಥ ಆಗಲೇ ತೋರಿಸಿದಂಥ ನಿಮಗೆ ತೋರಿಸಿದೆ ಕಬ್ಬಿನ ತೋಟದಲ್ಲಿ. ಅಲ್ಲಿಂದ ಹೋದಂಥ ಈ ಕೆತ್ತನೆ, ಸುಂದರವಾದ ಕೆತ್ತನೆ ಅಂದು ನೋಡಿ, ಇಲ್ಲಿ ನೋಡಿ, ಬನ್ನಿ ತೋರಿಸ್ತೀನಿ. ಇಲ್ಲಿ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಬಳಸಿದಂಥ ಅಂದಿನ ವರ್ಣರಂಜಿತ ಕಲ್ಲುಗಳು ಇವತ್ತಿಗೂ ಕೂಡ ನಮಗೆ ಕಲ್ಲುಗಳು ಸಾಕ್ಷಿ ಹೇಳುತ್ತವೆ. ಎಷ್ಟನೇ ಶತಮಾನ ಅದು, ಎಷ್ಟು ವರ್ಷ ಆಗಿದೆ ಅನ್ನೋದು ಕೂಡ ಹೇಳುತ್ತೆ. ಹಾಗೆ ಇಲ್ಲೊಂದು ನಿಮಗೆ ಕುರುಗಳನ್ನು ತೋರಿಸ್ತೀನಿ, ಬನ್ನಿ. ಹಿಂದಿನ ಕಾಲದಲ್ಲಿ ಕಬ್ಬಿಣದ ಎರಕವನ್ನು ಹೋದು ಅವುಗಳನ್ನು ಜಾಯಿಂಟ್ ಇದು ಮಾಡುವಂಥ ನೀವೆಲ್ಲ ನೋಡ್ತೀರಿ. ಇದು ಕೂಡ ಚೆನ್ನಕೇಶವ, ಅಂದರೆ ಈಗಾಗಲೇ ಶಾಸನಗಳನ್ನು ತೋರಿಸಿದ್ದೀವಿ. ಅದರ ಒಂದು ಪ್ರಾಂಗಣ ಇರಬಹುದು ಅಥವಾ ಸಭಾಮಂಟಪದಿರ್ಬೋದು. ಆ ಅವಶೇಷ ನಮಗೆ ಚೆನ್ನಕೇಶವ ದೇವಾಲಯದ ಕುರುಗಳು ಇವು ಇದ್ದಿರಬಹುದು ಅಂತೇಳಿ ನಮಗೆ ಅನಿಸಿಕೆ ಅನ್ನಿಸ್ತಾ ಇದೆ. ಹಾಗಾಗಿ
ಎಲ್ಲ ಸ್ತಂಭಗಳನ್ನು ಇಲ್ಲೆಲ್ಲ ನೋಡ್ತಿದ್ವಿ, ಮೇಲ್ಛಾವಣಿಗಳೆಲ್ಲ ಹಾಗೆ ಬಿದ್ದುಬಿಟ್ಟಿದೆ. ಎಷ್ಟು ಇದ್ದವೋ ಗೊತ್ತಿಲ್ಲ. ಹೀಗಾಗಿ ಅಳಿದುಳಿದ ಎಲ್ಲ ನಮ್ಮ ತೋರಣ ಕಲ್ಲುಗಳು, ಸಭಾಮಂಟಪ ಇಲ್ಲೆಲ್ಲ ನೀವು ನೋಡ್ತಾ ಇದ್ರಿ. ತೋರಣ ಕಲ್ಲ ನಿಮಗೆ ತೋರಿಸ್ತೀನಿ. ನೋಡಿ ಎಲ್ಲ ಹೇಗಿದೆ, ಇದು ಜಾಯಿಂಟ್ ಮಾಡುವಂಥದ್ದು ಹೇಗಿದೆ ನೋಡಿ. ಇದು ಇಂಟರ್ಲಾಕ್ ಸಿಸ್ಟಮ್ ಅನ್ನೋದು ಈ ಕಡೆ ಬರ್ರಿ, ಮ್ಯಾಗ ಬರ್ರಿ. ಅಂದು ಬಳಸಿದಂಥ ಇಂಟರ್ಲಾಕ್ ಸಿಸ್ಟಮನ್ನು ನೋಡ್ತಿದ್ರಿ. ಅದು ನಿಡೋಣಿ ಗ್ರಾಮದ ಒಂದು ದೇವಸ್ಥಾನದಲ್ಲಿ ಮಾಡಿದಂಥ ಇಂಟರ್ಲಾಕ್ ಸಿಸ್ಟಮ್ಗಳನ್ನು ಬಳಸಿ ಕಟ್ಟಡಗಳ ನಿರ್ಮಾಣ ಮಾಡಿದರು. ಗಾರೆ ಅಚ್ಚುಗಳನ್ನು ಬಳಸಿದಂಥ ಕಲ್ಲುಗಳನ್ನು ನಾವು ನೋಡ್ತಿದ್ವಿ. ಇನ್ನೂ ಕೂಡ ಸುರಕ್ಷಿತವಾಗಿವೆ. ಎಷ್ಟು ವರ್ಷ ಇರುತ್ತೆ ಗೊತ್ತಿಲ್ಲ. ಇರುವವರೆಗೆ ಇಂಥ ನಮ್ಮ ಪುರಾಣಿಕ್ ಸರ್ ಅವರ ಚಾನಲ್ನಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಇತಿಹಾಸ ಪುಟಗಳು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಹೀಗಾಗಿ ನೀವು ಕೂಡ ನಿಡೋಣಿ ಗ್ರಾಮಕ್ಕೆ ಬಂದರೆ ಖಂಡಿತವಾಗಿ ಸಿಗುತ್ತೆ. ಇದರ ಒಂದಿಷ್ಟು ನಿಡೋಣಿ ಗ್ರಾಮದ ಇನ್ನಷ್ಟು ಇತಿಹಾಸಗಳನ್ನು, ಹಿನ್ನೆಲೆಯನ್ನು, ಈ ಪುರಾತನ ರಾಮೇಶ್ವರ ಮಂದಿರದ ಮಾಹಿತಿಯನ್ನು ನಮ್ಮ ಪರಮೇಶ್ವರ್ಜಿ ಕುಂಬಾರ್ ಅವರು ಮಾಡಿಕೊಡ್ತಾರೆ. ಬನ್ನಿ ಅವರ ಮಾತಿನಲ್ಲಿ ಕೇಳೋಣ. ನಮ್ಮೂರಿನ ಇತಿಹಾಸ ಒಬ್ಬರೇ ಹೇಳಿದರೆ ಮುಗಿಯಲಾರದು. ಹೀಗಾಗಿ ಭಾಳಷ್ಟು ಇತಿಹಾಸ ಪುಟಗಳನ್ನು ಹೊಂದಿದೆ, ಪುರಾತನ ಇತಿಹಾಸ ಹೊಂದಿದೆ, ಆಧ್ಯಾತ್ಮಿಕ ಹೊಂದಿದೆ, ಧಾರ್ಮಿಕವಾಗಿ ಹಲವಾರು ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ನಿಡೋಣಿ ಗ್ರಾಮದ ಇನ್ನಷ್ಟು ವಿವರವನ್ನು ನಾವು ಅವರಿಂದ ಪಡೆಯೋಣ. ಬನ್ನಿ. ಅಲ್ಲೇ ರಮೇಶ್ ಗುಡಿ ಎಲ್ಲ ನೋಡಿದಿರಿ. ಹೀಗಾಗಿ ನಮ್ಮ ಪುರಾಣಿಕ ಮಠ್ ಸರ್ ಅವರ ಚಾನಲ್ನಲ್ಲಿ ಇನ್ನೂ ಹಲವಾರು ಐತಿಹಾಸಿಕ, ಪಾರಂಪರಿಕ, ಧಾರ್ಮಿಕ, ಆಧ್ಯಾತ್ಮಿಕ ಹಲವಾರು ವಿಷಯಗಳು ದಾಖಲೆ ಸಮೇತವಾಗಿ ಮತ್ತು ಆಚರಣೆ ಸಮೇತವಾಗಿ ಆಯಾ ಸಮಯದ ಘಟ್ಟದಲ್ಲಿ ಬರ್ತಾ ಇರ್ತವೆ. ದಯವಿಟ್ಟು ಎಲ್ಲರೂ ಪೂರ್ಣ ವಿಡಿಯೋನ ನೋಡಿದ ಮೇಲೆ ನೀವು ಒಂದು ಸುಂದರವಾದ ಕಮೆಂಟ್ ಹಾಕಿದರೆ ನಮಗೂ ಕೂಡ ಮಾಡಿದ್ದಕ್ಕೆ, ಇಷ್ಟು ದೂರ ಬಂದು ಮಾಡಿದ್ದಕ್ಕೂ ನಮಗೆ ಸಾರ್ಥಕ ಅನ್ನಿಸುತ್ತೆ.